ಸೊ ಹಾಯ್ ಗೈಸ್, ವೆಲ್ಕಮ್ ಟು ಮೈ ಚಾನಲ್. ಸೊ ಇವತ್ತು ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ, ಇವತ್ತು ಆಮ್ಲ ಪಿಕಲ್ ಮಾಡ್ತಾ ಇದ್ದೀನಿ. ಸೊ ಅದಕ್ಕೆ ನಾನು ಫಸ್ಟ್ ಏನು ಮಾಡ್ಕೊಂಡಿದ್ದೀನಿ, ಒಂದು ವೆಸಲಲ್ಲಿ ನೀರು ಹಾಕ್ಕೊಂಡು ಅದನ್ನು ಬಾಯ್ಲ್ ಮಾಡಿಕೊಂಡೆ. ಆಮೇಲೆ ಈ ಥರ ಹೋಲ್ಸ್ ಇರೋ ವೆಸಲ್ ಇರ್ತಲ್ವ, ಅದನ್ನು ಅದ್ರ ಮೇಲೆ ಇಟ್ಟು ಆಮ್ಲ ಇಟ್ಬಿಟ್ಟು 5 ಮಿನಿಟ್ಸ್ ನೀವು ಕ್ಲೋಸ್ ಮಾಡಿ ಬಾಯ್ಲ್ ಮಾಡಿದರೆ ಇದು ಸ್ಟೀಮ್ ಆಗುತ್ತೆ ಆಮ್ಲ. ಆಮೇಲೆ ಜಸ್ಟ್ ಆಮ್ಲ ಮೇಲ್ಗಡೆ ಪ್ರೆಸ್ ಮಾಡಿದಾಗ ಇದು ಆಟೋಮೆಟಿಕ್ಕಾಗಿ 4 ಪೀಸಸ್ ಆಗಿ ಇದೇ ಥರ 4 to 6 ಪೀಸಸ್ ಆಗಿಬಿಡುತ್ತೆ. ನೀವು ಅದಕ್ಕೆ ಮತ್ತೆ ನೈಫ್ ಏನು ಯೂಸ್ ಮಾಡಬೇಕಂತ ಇಲ್ಲ, ಏನೂ ಯೂಸ್ ಮಾಡಬೇಕಂತ ಇಲ್ಲ, ಜನರಲ್ ಇದು ಪೀಸಸ್ ಆಗೋಗುತ್ತೆ. ಆ್ಯಂಡ್ ನೆಕ್ಸ್ಟ್ ಸ್ಟೆಪ್ಸ್ ಏನಿದೆ ನೋಡೋಣ ಬನ್ನಿ. ಏನು ಅಪ್ಡೇಟ್ಸ್ ಇಲ್ಲ, ಆದರೆ ಏನಾಗಿದೆ ಅಂದರೆ ಊರ ಕಡೆಯಲ್ಲಿ ಸಿಕ್ಕಾಪಟ್ಟೆ ಶೆಕೆ. ನನ್ನ ಅವಸ್ಥೆ ನೋಡಿದ್ರೆ ಗೊತ್ತಾಗ್ತಾ ಇದೆ. ನಾನು ಹೊರಗಡೆ ಸಾಮಾನು ತರಲಿಕ್ಕೆ ಹೋಗಿದ್ದೆ ಆ್ಯಂಡ್ ಫುಲ್ ಕಂಪ್ಲೀಟ್ ಬೇಹಾಲ್ ಆಯಿತು. ಸೊ ಇವಾಗ ನಾನು ಸಾಮಾನು ಅಂದರೆ ಕ್ರೀಮಿಂದು ಕೇಕಿಗೆ ಕ್ರೀಮ್ ಬೇಕಿತ್ತು. ಸೊ ಟೀಚರ್ಸ್ ಡೇ ಇವೆಂಟ್ ಇದೆ ಅಲ್ವಾ, ಟೀಚರ್ಸ್ ಡೇಗೆ ನನಗೆ ಆಲ್ಮೋಸ್ಟ್ ಹೆಚ್ಚು ಕೇಕ್ ಆರ್ಡರ್ಸ್ ಬರ್ತದೆ. ಯಾಕಂದರೆ ಸ್ಕೂಲಲ್ಲಿ ಒಂದೊಂದು ಕ್ಲಾಸಿಗೆ ಒಂದೊಂದು ಕೇಕ್ ಅಂದರೂ ಸಾಕಾಗ್ತದೆ. ಸೊ ಅದಕ್ಕಾಗಿ ನಾನು ಇವಾಗ ಕ್ರೀಮ್ ಸ್ಟಾಕ್ ಮಾಡಲಿಕ್ಕೆ ಅಂತ ತರಲಿಕ್ಕೆ ಹೋಗಿದ್ದೆ. ಸೊ ಬರೋ ತನಕ ನಂಗೆ ಫುಲ್ ಸುಸ್ತಾಗಿ ಹೋಗಿದೆ. ಇವಾಗ ಉಪ್ಪಿನಕಾಯಿ ಅಪ್ಡೇಟ್ಸ್ ಇದೆ, ಸ್ವಲ್ಪ ಹೊತ್ತಿನಲ್ಲಿ ಸಿಗ್ಬೋದು. ಬಿಕಾಸ್ ನನಗೇನಿದೆ, ಸಾಮಾನು ತರಬೇಕು ಅಂದರೆ ಅದಕ್ಕೆ ಬೇಕಾಗಿರೋದು ಮಸ್ಟರ್ಡ್ ಆಯಿಲ್ ಮತ್ತು ಎಲ್ಲೋ ಮಸ್ಟರ್ಡ್ ಏನಿದೆ ಅದು, ಸಾಸಿವೆ, ಬೇರೆ ಬೇರೆ ಥರ ಸಾಸಿವೆ ನಮ್ಗೆ ಇಲ್ಲಿ ಹತ್ತಿರದಲ್ಲಿ ಸಿಗೋದಿಲ್ಲ, ಸ್ವಲ್ಪ ದೂರ ಹೋಗಿ ತೊಗೊಬರಬೇಕು. ಸೊ ಅದಕ್ಕೆ ನಾನು ನಮ್ಮ ಮಾವಂಗೆ ಹೇಳಿದ್ದೀನಿ ತರಲಿಕ್ಕೆ, ಅವ್ರು ತರ್ತೆ ಅಂತ ಹೇಳಿದ್ದಾರೆ. ನೋಡೋಣ ಏನಾಗುತ್ತೆ ಅಂತ. ಅರ್ಧ ಕೆಲಸ ಮಾಡಿಬಿಟ್ಟು ಮಷಿನ್ ರಿಪೇರಿ ಮಾಡ್ತಾ ಇದ್ದಾರೆ ನಮ್ಮ ಆಂಟಿ. ಸೊ ಫೈನಲಿ ಎಲ್ಲ ಐಟಮ್ ಬಂದಿದೆ. ಸೊ ಇವಾಗ ತೋರಿಸ್ತೀನಿ. ಸೊ ನಾನಿಲ್ಲಿ 1 ದೊಡ್ಡ ಚಮಚ ಸಾಸಿವೆ ಮತ್ತು 1 ದೊಡ್ಡ ಚಮಚದಷ್ಟು ಹಳದಿ ಸಾಸಿವೆ, ಆಮೇಲೆ 1 ಚಮಚದಷ್ಟು ಜೀರಿಗೆ, 1 ಚಮಚದಷ್ಟು ಕೊತ್ತಂಬರಿ, ಆಮೇಲೆ ಸಣ್ಣ ಚಮಚದಿಂದ 1/4 ಚಮಚ ಮೇಥಿ ಹಾಕಿದ್ದೀನಿ. ಆಮೇಲೆ ಒಂದು 16 to 20 ತನಕ ಪೆಪ್ಪರ್ ಹಾಕಿದ್ದೀನಿ, ಬ್ಲ್ಯಾಕ್ ಪೆಪ್ಪರು. ಆಮೇಲೆ ಬಡೆಸಿಪ್ ಹಾಕಿದ್ದೀನಿ, 2 ಸಣ್ಣ ಚಮಚದಷ್ಟು ಹಾಕಿದ್ದೀನಿ. ಸೊ ಈ ಎಲ್ಲ ಡ್ರೈ ಇಂಗ್ರೀಡಿಯೆಂಟ್ಸನ್ನು ರೋಸ್ಟ್ ಮಾಡಿಕೊಂಡು ಕೋರ್ಸಾಗಿ ಪೌಡರ್ ಮಾಡ್ಕೋಬೇಕು. ಅಂದರೆ ತುಂಬ ಫೈನಾಗಿ ಪೌಡರ್ ಕೂಡ ಮಾಡಬಾರ್ದು, ಹಾಗಂತ ತುಂಬ ಕೋರ್ಸಾಗಿ ಕೂಡ ಪೌಡರ್ ಮಾಡಬಾರ್ದು. ಇನ್ನು ಮೀಡಿಯಮ್ ಆಗಿರಬೇಕು ನೋಡಿ, ಈ ಥರ. ಸೊ ಇಲ್ಲಿ ನೋಡಿ, ಕೋರ್ಸ್ ಪೌಡರ್ ಹಾಕ್ಕೊಂಡಿದ್ದೀನಿ. ಅದರಲ್ಲೇ 1 ಚಮಚದಷ್ಟು ಹಳದಿ, ದೊಡ್ಡ ಚಮಚದಷ್ಟು, ಆ್ಯಂಡ್ 2 ದೊಡ್ಡ ಚಮಚದಷ್ಟು ಮಿರ್ಚಿ ಪೌಡರ, ಆ್ಯಂಡ್ 1 ದೊಡ್ಡ ಚಮಚದಷ್ಟು ಆಮ್ಚೂರ್ ಪೌಡರ, ಸ್ವಲ್ಪ ಹಿಂಗೆ ಹಾಕಿದ್ದೀನಿ, ಸ್ವಲ್ಪ ಉಪ್ಪು ಹಾಕಿದ್ದೀನಿ. ಹಿಂಗೆ ಯಾರಿಗೆ ಪೌಡರ್ ಹಾಕೋದು ಇಷ್ಟ ಇಲ್ವೋ ಅವರು ಈ ಪೌಡರನ್ನು ರೋಸ್ಟ್ ಮಾಡ್ತಾ ಇರುವಾಗಲೇ ಪೂರ್ಣ ಹಿಂಗನ್ನು ಹಾಕ್ಕೊಂಡು ಅದರಲ್ಲೇ ರೋಸ್ಟ್ ಮಾಡಿಬಿಟ್ಟು ಇದನ್ನು ಕೋರ್ಸ್ ಪೌಡರ್ ಮಾಡ್ತಿರುವಾಗ ಪೌಡರ್ ಮಾಡ್ಕೋಬೋದು. ನಾನಿಲ್ಲಿ ಸಾಸಿವೆ ಎಣ್ಣೆನ ಬಿಸಿ ಮಾಡ್ಕೊಂಡಿದ್ದೀನಿ. ನಾನು ಇಲ್ಲಿ ಕಂಪ್ಲೀಟಾಗಿ ಸಾಸಿವೆ ಎಣ್ಣೆ ಯೂಸ್ ಮಾಡಲಿಲ್ಲ, ಸ್ವಲ್ಪ ಸನ್ಫ್ಲವರ್ ಆಯಿಲ್ ಕೂಡ ಹಾಕ್ಕೊಂಡಿದ್ದೀನಿ. ಅಥವಾ ಯಾವುದು ಕುಕ್ಕಿಂಗ್ ಆಯಿಲ್ ನೀವು ಯೂಸ್ ಮಾಡ್ತೀರಾ ಅದನ್ನು ಹಾಕೋಬೋದು, ಯಾರಿಗೆ ಸಾಸಿವೆ ಎಣ್ಣೆ ಸ್ಮೆಲ್ ಇಷ್ಟ ಆಗೋದಿಲ್ವೋ. ಸಾಸಿವೆ ಎಣ್ಣೆ ಹಾಕ್ತಾ ಇದ್ದೀರಾ ಅಂದರೆ ಅದನ್ನು ಚೆನ್ನಾಗಿ ಹೊಗೆ ಬರೋ ಥರ ಬಿಸಿ ಮಾಡ್ಕೋಬೇಕು. ಆಮೇಲೆ ಸ್ವಲ್ಪ ತಣ್ಣಗಾದ ನಂತರ ಇದರಲ್ಲಿ ಮಿಕ್ಸ್ ಮಾಡಬೇಕು. ಆ್ಯಕ್ಚುಲಿ ಬಿಸಿ ಎಣ್ಣೆನ ಈ ರೋಸ್ಟೆಡ್ ಮಸಾಲ ಮತ್ತು ಸ್ವಲ್ಪ ಮಸಾಲೆನ ಹಾಕ್ಕೊಂಡಿದ್ವಿ, ಅದನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಕನ್ಸಿಸ್ಟೆನ್ಸಿಗೆ ಬಂದಾಗ ನಾವಿಲ್ಲಿ ಆಮ್ಲ ಮತ್ತು ಹಸಿಮೆಣಸನ್ನು ಹಾಕೋಬೇಕು. ಹಸಿಮೆಣಸಿದೆ ನಾನು ಮಧ್ಯದಲ್ಲಿ ಘಾಟ್ ಹಾಕಿಟ್ಟಿದ್ದೀನಿ, ಅದು ಎಷ್ಟು ಬೇಕೋ ಅಷ್ಟು ಹಾಕೋಬೋದು. ನಾನಿಲ್ಲಿ 16 ಹಾಕಿದ್ದೀನಿ ಹಸಿಮೆಣಸು, ಮತ್ತು ಅರ್ಧ kg ಆಮ್ಲ ಇದೆ. ಈ ಥರ ಮಿಕ್ಸ್ ಮಾಡಿಬಿಟ್ಟು ನಾನು ಇದನ್ನು ಕ್ಲೋಸ್ ಮಾಡಿಬಿಟ್ಟು ಇಡ್ತೀನಿ. 2-3 hours ನಂತರ ಟೇಸ್ಟ್ ಮಾಡಿದಾಗ ಚೆನ್ನಾಗಿ ಮಿಕ್ಸ್ ಆಗಿ ಫ್ಲೇವರ್ ಕೂಡ ಅದರೊಳಗೆ ಹೋಗಿರುತ್ತೆ. ಸೊ ಹಾಯ್ ಗೈಸ್, ಆ್ಯಕ್ಚುಲಿ ಏನಾಗಿದೆ ಅಂದರೆ ಇವತ್ತು ಈ ವ್ಲಾಗನ್ನು ಇಲ್ಲೇ ಎಂಡ್ ಮಾಡಬೇಕಾಗ್ತಾ ಇದೆ. ಬಿಕಾಸ್ ನಾನು ತುಂಬ ಟಯರ್ಡ್ ಆಗಿದ್ದೀನಿ, ನನ್ನ ಫೇಸ್ ಕಂಟ್ರಿನೇ ಗೊತ್ತಾಗ್ತಾ ಇದೆ. ಆ್ಯಕ್ಚುಲಿ ತುಂಬ ವರ್ಕ್ ಇತ್ತು, ತುಂಬ ಕೆಲಸ ಆಯಿತು. ಆ್ಯಂಡ್ ದೆನ್ ನಾಳೆ ತುಂಬ ದೊಡ್ಡ ವರ್ಕ್ ಇದೆ. ಸೊ ಐಮ್ ರಿಯಲಿ ವೆರಿ ಸ್ಕೇರ್ಡ್, ಬಿಕಾಸ್ ಅಷ್ಟು ದೊಡ್ಡ ಆರ್ಡರ್ಸಲ್ಲಿ ಏನು ನಂಗೆ ಸಿಗಲಿಲ್ಲ ಇಷ್ಟು ತನಕ. ಆ್ಯಂಡ್ ಕ್ವಾಂಟಿಟಿನೂ ಹೆಚ್ಚಿದೆ, ಆ್ಯಂಡ್ ನಂಬರ್ ಆಫ್ ಕೇಕ್ಸ್ ಕೂಡ ಹೆಚ್ಚಿವೆ. ಸೊ ಐಮ್ ಸ್ಕೇರ್ಡ್, ಆ್ಯಂಡ್ ಮೇ ಬಿ ಐ ಮೀನ್ ನಾಟ್ ಡೂ ದ ವಿಡಿಯೋ ಟುಮಾರೋ. ಐ ಟ್ರೈ ಅಟ್ ದ ಮೋಸ್ಟ್. ನಾನು ತುಂಬ ಟ್ರೈ ಮಾಡ್ತೀನಿ ನಾಳೆ ವಿಡಿಯೋ ಮಾಡಲಿಕ್ಕೆ. ಇನ್ ಕೇಸ್ ಆಗಲಿಲ್ಲ ಅಂದರೆ ಐ ಅಟ್ಲೀಸ್ಟ್ ಶೇರ್ ಆಫ್ಟರ್ ರಿಸಲ್ಟ್ಸ್, ಅಂದರೆ ಹೇಗೆ ಮಾಡಿದ್ದೆ, ಎಷ್ಟು ಮಾಡಿದ್ದೆ, ಯಾವ ಥರ ಮಾಡಿದ್ದೆ ಅಂತ ಶೇರ್ ಮಾಡಲಿಕ್ಕಾದರೂ ಟ್ರೈ ಮಾಡ್ತೀನಿ. ಓಕೆನಾ? ಬಾಯ್ ಗೈಸ್.